ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಗುರ್ತು ಪರಿಚಯ ಇಲ್ಲದೆ ಇರೋ ಹುಡುಗಿನ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ನೀವು ನನ್ಗೆ ಹೇಳ್ತೀರಾ? ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಹುಡುಗಿನ ಅವ್ರ ಚರಿತ್ರೆ ಏನು ಅಂತ ಗೊತ್ತಿಲ್ಲದೆ ಸೇರ್ಸ್ಕೊಳಕ್ಕೆ ಸೂರ್ಯ ಅಲ್ಲ ಕಡೆ. ಇನ್ಮೇಲೆ ಯಾವುದೇ ಲೆಕ್ಕ ಚುಕ್ತಾ ಮಾಡೋದಿದ್ರು, ಯಾರಿಗೆ ಪೇಮೆಂಟ್ಸ್ ಮಾಡೋದಿದ್ರು, ಮತ್ತೇನೇ ಲೆಕ್ಕಾಚಾರ ನೋಡೋದಿದ್ರು ಎಲ್ಲ ನೀವೇ ಮಾಡಬೇಕು. ಇದು ತಿಜೋರಿ ಬಿಗೋತ್ತೆ. ಇನ್ಮೇಲೆ ನಿಮಗೆ ಏನೇ ಬೇಕಾದರೂ ನೀವೇ ತಗೋಬಹುದು ಹಳೆ ಅಂದರೆ. ನಮ್ಮ ಮಗಳಿಗೆ ಈ ಮನೇಲಿ ಆಶ್ರಯ ಇಲ್ಲ ಅಂದಮೇಲೆ ಹೆತ್ತ ಅಪ್ಪ ಅಮ್ಮ ಆಗಿ ನಾವು ಹೇಗೆ ಮುಂದುವರಿಯೋಕೆ ಸಾಧ್ಯ? ನಾವು ಇನ್ಮೇಲೆ ನಮ್ಮ ಮಗಳ ಜೊತೆ ತೋಟದ ಮನೆಯಲ್ಲೇ ಇರ್ತೀವಿ. ಯಜಮಾನ್ರೆ ನನ್ನಿಂದ ತಪ್ಪಾಯ್ತು ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಇಲ್ಲ, ಈ ಘಟನೆಯಿಂದ ನಾನೇನೋ ಒಂದು ಮುಖ್ಯವಾದ ವಿಚಾರ ಮರಿತಾ ಇದ್ದೀನಿ. ಯಜಮಾನ್ರೆ, ಕೊರಿಯರ್ ಬಂದಿದೆ. ಕೊರಿಯರ್ ಸರ್. ನನಗೆ ಅವತ್ತು ಕೊರಿಯರ್ ಬಂದಿತ್ತು. ಎಲ್ಲಿಟ್ಟೆ ಅದನ್ನ? ಇಲ್ಲ, ಅವತ್ತು ನಾನು ಅದನ್ನ ಕೋಣೆಗೆ ತಗೊಂಡು ಬರಲೇ ಇಲ್ಲ. ಮತ್ತೆಲ್ಲಿಟ್ಟೆ? ಎಲ್ಲಿಟ್ಟೆ? ಅತ್ತೆ ಮಾವ ಬಂದ ತಕ್ಷಣ ನಾನು ಅದನ್ನ ಟೇಬಲ್ ಮೇಲೆ ಇಟ್ಟೆ. ಕರೆಕ್ಟ್. ಏನ್ ಹುಡುಕ್ತಿದ್ಯಾ? ಪದ್ಮಿನಿ, ನೆನ್ನೆ ನನ್ನ ಹೆಸರಿಗೆ ಕೊರಿಯರ್ ಬಂದಿತ್ತು. ಅದನ್ನ ಇಲ್ಲೇ ಇಟ್ಟಿದ್ದೆ. ಅದು ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದಾ? ಇಲ್ಲೇ ಇಟ್ಟಿದ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದನ್ನ ಯಾರು ತಗೊಂಡು ಹೋಗ್ತಾರೆ? ಸರಿಯಾಗಿ ಹುಡುಕು, ಸಿಗತ್ತೆ. ಇಲ್ಲಮ್ಮ, ಹುಡುಕ್ದೆ, ಅದು ಸಿಗ್ತಾ ಇಲ್ಲ. ನಿನ್ನೆ ಕೊರಿಯರ್ ಬಂದಾಗ ಅದೇ ಟೈಮಿಗೆ ವಕೀಲರು ಬಂದರು. ಅವ್ರ ಜೊತೆ ಗೋಪಾಲನು ಬಂದ. ಅವನೇನಾದ್ರೂ ತೆಗೆದಿಟ್ಟ? ಗೋಪಾಲ, 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 ನಿನ್ನೆ ಒಂದು ಚಿಕ್ಕೇಜ್ ಮಾಡ್ರೆ, ನೀವೆಷ್ಟೇ ಕರೆದ್ರು ಗೋಪಾಲ ಬರಲ್ಲ ಬಿಡಿ. ಯಾಕೆಂದ್ರೆ ಅವ್ನು ತೋಟಕ್ಕೆ ಹೋಗಿದ್ದಾನೆ. ಕರ್ಮ. ಗೋಪಾಲ ಅಂದ್ರೆ ನೀನ ಅಲ್ವೇನೋ? ಅಯ್ಯಯ್ಯ, ನನ್ನ ಹೆಸರನ್ನ ನನಗೆ ಹೇಳ್ದೇನೆ ಚೇಂಜ್ ಮಾಡ್ಬಿಟ್ರಾ? ಯಾರು ಏನು ಬದಲಾಯಿಸಿಲ್ಲ, ನೀನ್ ಮರ್ತು ಹೋಗಿದ್ದೆ ಅಷ್ಟೇ. ಅಣ್ಣ, ಹೋಗಿ ಹೋಗಿ ಕೊರಿಯರ್ ಬಗ್ಗೆ ವಿಚಾರಿಸ್ತೀನಿ ಅಂತ ಇವನನ್ನ ಕರೆದಿದೆಯಲ್ಲ. ಇವನು ಮರಗುಳಿ ಇರಬಹುದು, ಆದ್ರೆ ದಡ್ಡ ಅಲ್ಲ. ಸ್ವಲ್ಪ ಫೋರ್ಸ್ ಮಾಡಿದ್ರೆ ಜ್ಞಾಪಿಸ್ಕೋತಾನೆ. ಅಲ್ವೇನು ಗನ್ಗೋಪಾಲ? ಗನ್ಗೋಪಾಲ, ಇದೇ ನನ್ನ ಹೆಸರು. ನೋಡ್ದ? ಹೇಳಿ ಚಿಕ್ಕೇಜ್ ಮಾಡ್ರಿ, ನನ್ನಿಂದ ನಿಮ್ಗೆ ಏನಾಗಬೇಕಾಯ್ತು? ನಿನ್ನೆ ವಕೀಲರು ಬಂದಾಗ ನೀನು ಅವ್ರ ಜೊತೆ ಇದ್ದೆ, ನೆನಪಿದ್ಯಾ? ನೆನಪಿಲ್ದೆ ಏನ್ ಚಿಕ್ಕೇಜ್ ಮಾಡ್ರೆ? ನೋಡ್ದಾ? ನೀವೇ ಮನೆ ಮೊಮ್ಮಗ ಅಂತ ಲಾಯರ್ ಪದ್ಮನಾಭ ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ. ಅಣ್ಣ, ಇವನು ತುಂಬಾ ಹಳೆದನ್ನ ನೆನಪಿಸ್ಕೋತಾ ಇದ್ದಾನೆ. ಗೋಪಾಲ, ಅಣ್ಣ ಮಾತಾಡ್ತಿರೋದು ಲಾಯರ್ ಪದ್ಮನಾಭ ಅವ್ರ ಬಗ್ಗೆ ಅಲ್ಲ. ಮತ್ತೆ ನಿನ್ನೆ ನೀನ್ ಕರ್ಕೊಂಡು ಬಂದೆ ಅಲ್ಲ, ಆ ವಕೀಲರ ಬಗ್ಗೆ ಹೇಳ್ತಾ ಇದ್ದೀನಿ. ನೆನಪಿದೆ ಚಿಕ್ಕೇಜ್ ಮಾಡ್ರೆ, ಅವ್ರು ಬಂದಾಗ ನಮ್ ಬಾಂಡ್ಲಿ ನಾಗೇಂದ್ರಣ್ಣ ನಾಗಲಕ್ಷ್ಮಿ ಅವ್ರು ಇಲ್ಲಿದ್ರಲ್ವಾ? ಕರೆಕ್ಟ್ ಆಗಿ ಹೇಳಿದೆ. ನಿನ್ನೆ ನನ್ನ ಹೆಸರಿಗೆ ಒಂದು ಕೊರಿಯರ್ ಕವರ್ ಬಂದಿತ್ತು. ಅದನ್ನ ನಾನು ಇಲ್ಲೇ ಇಟ್ಟಿದ್ದೆ, ನೆನಪಿದ್ಯಾ? ನೆನಪಿದೆ ಚಿಕ್ಕೇಜ್ ಮಾಡ್ರೆ. ಲಾಯರ್ ಬಂದಿದ್ದು ನೆನಪಿದೆ, ನೀವು ಬೈದಿದ್ದು ನೆನಪಿದೆ, ನೆನ್ನೆ ನಡೆದ ಘಟನೆ ಬಗ್ಗೆ ಇಂಚಿಂಚು ನೆನಪಿದೆ. ಆದ್ರೆ 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 ಮುಂದಕ್ಕೆ ಹೇಳೋ. ಈ ಟೇಬಲ್ ಮೇಲೆ ಕೊರಿಯರ್ ಇತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಚಿಕ್ಕ ಯಜಮಾನ್ರೆ.
ಗೋಪಾಲ ಸರಿಯಾಗಿ ನೆನಪಿಸ್ಕೋ. ಇಲ್ಲ ಬಿಡಿ ಚಿಕ್ಕ ಯಜಮಾನ್ರೆ, ಯಾವ ಕೊರಿಯರು ಇರಲಿಲ್ಲ.